ನಮಸ್ತೆ ವೀಕ್ಷಕರೇ. ಇವತ್ತು ನಾವು ಒಬ್ಬ ಸಂಘಟನಾ ಚತುರನ ಬಗ್ಗೆ ಮಾತಾಡೋಣ. ರಾಜಕೀಯದಲ್ಲಿ ಇವರನ್ನ ಕೆಲವರು ಕನಕಪುರದ ಬಂಡೆ ಅಂತಾರೆ, ಇನ್ನು ಕೆಲವರು ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತಾರೆ. ಹೌದು, ನಾವು ಮಾತಾಡ್ತಿರೋದು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಾಯಕನಾಗಿ ಶುರುವಾಗಿ ಇವತ್ತು ಇಡೀ ರಾಜ್ಯ ರಾಜಕಾರಣವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿರೋ ಇವರ ಪಯಣ ಸಿನಿಮಾ ಸ್ಟೋರಿಗಿಂತ ಏನೂ ಕಡಿಮೆ ಇಲ್ಲ. ಈ ಕನಕಪುರ ಡೈರಿ ಹೇಗಿತ್ತು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಕತೆ ಶುರುವಾಗೋದು ಮೇ 15, 1962 ರಾಮನಗರ ಜಿಲ್ಲೆಯ ಕನಕಪುರದ ದೊಡ್ಡಾಲಹಳ್ಳಿ ಅನ್ನೋ ಪುಟ್ಟ ಹಳ್ಳಿಯಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಗೆ ಮಗನಾಗಿ ಜನಿಸಿದವರು ಡಿ.ಕೆ. ಶಿವಕುಮಾರ್. ಇವರು ಕೂಡ ಒಬ್ಬ ರೈತ ಕುಟುಂಬದಿಂದ ಬಂದವರು. ಆದರೆ ಇವರ ದೃಷ್ಟಿ ಮಾತ್ರ ಯಾವಾಗಲೂ ನಾಯಕತ್ವದ ಕಡೆ ಇತ್ತು. ಕಾಲೇಜು ದಿನಗಳಲ್ಲೇ ವಿದ್ಯಾರ್ಥಿ ಸಂಘದ ನಾಯಕನಾಗಿ ಗುರುತಿಸಿಕೊಂಡ ಇವರು 1980ರ ದಶಕದಲ್ಲಿ ರಾಜಕೀಯದ ABCD ಕಲ್ತರು. 1984ರಲ್ಲಿ ಕೇವಲ 22ನೇ ವಯಸ್ಸಿಗೆ ಇವರು ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದರು. ಅಂದರೆ ನೀವೇ ಊಹಿಸಿ ಇವರಲ್ಲಿ ಎಂತಹ ಜಿದ್ದಿತ್ತು ಅಂತ. ಇನ್ನು 1985ರ ಆ ಒಂದು ಚುನಾವಣೆ ಇದೆಯಲ್ಲ, ಅದು ಇವರ ಜೀವನದ ಅತಿ ದೊಡ್ಡ ತಿರುವು. ಆಗಿನ್ನೂ ಇವರಿಗೆ 23 ವರ್ಷ. ಆಗಿನ ಪ್ರಭಾವಿ ನಾಯಕ HD ದೇವೇಗೌಡರ ವಿರುದ್ಧ ಸಾತನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇವರನ್ನ ಕಣಕ್ಕಿಳಿಸಿತು. ಆ ಚುನಾವಣೆಯಲ್ಲಿ ಸೋತರೂ ಕೂಡ ದೇವೇಗೌಡರಂತಹ ದಿಗ್ಗಜನಿಗೆ ಬೆವರಿಳಿಸಿದ ಆ ಸಾಹಸ ಇಡೀ ರಾಜ್ಯದ ಗಮನ ಸೆಳೆಯಿತು. ನಂತರ 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಇವರು ಅಂದಿನಿಂದ ಇಂದಿನವರೆಗೂ ಸತತವಾಗಿ 8 ಬಾರಿ ಗೆದ್ದು ಸೋಲಿಲ್ಲದ ಸರದಾರನಾಗಿ ಉಳಿದಿದ್ದಾರೆ. ಸಾತನೂರು ಆಗಲಿ ಕನಕಪುರ ಆಗಲಿ, ಅಲ್ಲಿ ಇವರ ಹೆಸರೇ ಒಂದು ಬ್ರ್ಯಾಂಡ್ ಆಯಿತು. ಡಿ.ಕೆ. ಶಿವಕುಮಾರ್ ಅಂದರೆ ಬರೀ MLA ಅಷ್ಟೇ ಅಲ್ಲ, ಅವರೊಬ್ಬ ಅದ್ಭುತ ಅಡ್ಮಿನಿಸ್ಟ್ರೇಟರ್ ಕೂಡ. SM ಕೃಷ್ಣ ಅವರ ಕಾಲದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ, ನಂತರ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಇವರು ಮಾಡಿದ ಕೆಲಸಗಳು ತುಂಬ ದೊಡ್ಡದು. ಅದರಲ್ಲೂ ಇಂಧನ ಸಚಿವರಾಗಿದ್ದಾಗ ಇವರು ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ನೀಡಿದ ಒತ್ತು ಇವತ್ತಿಗೂ ಹಸಿರಾಗಿದೆ. ಇವರು ಒಂದು ಕೆಲಸ ಹಿಡಿದ್ರೆ ಅದು ಮುಗಿಯುವವರೆಗೂ ಬಿಡೋದಿಲ್ಲ ಅನ್ನೋದು ರಾಜಕೀಯದಲ್ಲಿ ಎಲ್ಲರಿಗೂ ಗೊತ್ತಿರೋ ಸತ್ಯ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಪಕ್ಷದ ಶಾಸಕರನ್ನ ಒಗ್ಗೂಡಿಸಿ ಇಡೋದು ಇವರ ಸ್ಪೆಷಾಲಿಟಿ. ಆದರೆ ಇವರ ಹಾದಿ ಯಾವಾಗಲೂ ಹೂವಿನ ಹಾಸಿಗೆ ಆಗಿರಲಿಲ್ಲ. IT ದಾಳಿಗಳು, ED ವಿಚಾರಣೆಗಳು ಮತ್ತು ಜೈಲುವಾಸ. ಡಿ.ಕೆ. ಶಿವಕುಮಾರ್ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ತಿಹಾರ್ ಜೈಲಿನಲ್ಲಿ ಇವರು ಕಳೆದ ಆ ದಿನಗಳು ಅವರ ರಾಜಕೀಯ ಜೀವನದ ದೊಡ್ಡ ಪರೀಕ್ಷೆಯಾಗಿತ್ತು. ಆದರೆ ಅವರು ಜೈಲಿಂದ ಹೊರಬಂದಾಗ ಅತ್ತದ್ದು ನಾವೆಲ್ಲ ನೋಡಿದ್ದೀವಿ. ಆ ಕಣ್ಣೀರು ಅವರನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಸಂಕಷ್ಟಕ್ಕೆ ಸಿಲುಕಿದಾಗ ಹೈಕಮಾಂಡ್ ಮೊದಲು ನೆನಪು ಮಾಡಿಕೊಳ್ಳೋದು ಇವರನ್ನೇ. ಗುಜರಾತ್ ಇರಲಿ, ಮಹಾರಾಷ್ಟ್ರ ಇರಲಿ ಅಥವಾ ನಮ್ಮ ಕರ್ನಾಟಕ ಇರಲಿ, ಪಕ್ಷದ ಅಸ್ತಿತ್ವ ಕಾಪಾಡೋಕೆ ಇವರು ನಿಂತರೆ ಅದು ಗೆಲುವೆ ಅಂತ ಕಾಂಗ್ರೆಸ್ ನಂಬುತ್ತೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆಯೋದಕ್ಕೆ KPCC ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಹಾಕಿದ ಶ್ರಮ ಅಸಾಧಾರಣ. ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಿ ಕೊನೆಗೂ ಪಕ್ಷವನ್ನ ಅಧಿಕಾರಕ್ಕೆ ತಂದರು. ಸದ್ಯ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ಅಭಿವೃದ್ಧಿ ಮತ್ತು ನೀರಾವರಿ ಖಾತೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ನಾನು ಕೆಲಸ ಮಾಡೋಕೆ ಬಂದಿದ್ದೇನೆ, ರಾಜಕೀಯ ಮಾಡೋಕೆ ಅಲ್ಲ ಅಂತ ಹೇಳುವ ಇವರು ಸದಾ ಏನಾದರೂ ಒಂದು ಹೊಸ ಯೋಜನೆ ಜೊತೆ ಜನರ ಮುಂದೆ ಇರ್ತಾರೆ. ಹಾಗಾಗಿ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅಂದರೆ ಅದು ಬರೀ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಅದೊಂದು ಹೋರಾಟದ ಹಾದಿ. ಸೋಲು, ಜೈಲು, ನೋವು ಯಾವುದಕ್ಕೂ ಬಗ್ಗದೆ ಮುಂದೆ ಸಾಗ್ತಿರೋ ಇವರ ಬದುಕು ನಮಗೆ ನೆವರ್ ಗಿವ್ ಅಪ್ ಅನ್ನೋ ಪಾಠ ಹೇಳ್ಕೊಡತ್ತೆ.
ನಿಮಗೇನನ್ಸುತ್ತೆ? ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಇರೋ ನಿಮ್ಮ ಅಭಿಪ್ರಾಯ ಏನು? ಕೆಳಗಡೆ ಇರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.